ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿತರಂಗಿಲ್ಲ, ಲೈಟಾಗಿ ಒಂದು ಸ್ವಲ್ಪ ಮುಗಿದಿದೆ. ಆ್ಯಕ್ಚುಲಿ ಇವತ್ತು ನನ್ನ ವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಪಟ ಪಟ ಒರೆಸ್ಕೊಂಡು ಎಲ್ಲ ಮಾಡಿ, ಇನ್ನೇನು ಟಾಯ್ಲೆಟ್ ರೂಮ್ನ ಬಾತ್ರೂಮ್ ತೊಳೆಯೋಂಥ ಬಾತ್ರೂಮಿಗೆ ಹೋಗಿ ತೊಳೆಯೋಕ್ಕೆ ನನ್ನ ಮಗ ಎದ್ಬಿಟ್ಟಿದ್ದಾರೆ. ಏನು ಮಾಡೋದು ಹೇಳಿ, ಎಷ್ಟು ಕೂರಿಸ್ಕೊಂಡು ಅಲ್ಲೇ ಬಾತ್ರೂಮಲ್ಲೇ ಬಿಟ್ಕೊಂಡು ಬಾತ್ರೂಮಲ್ಲಿ ತಿಕ್ಕಿ, ಆಮೇಲೆ ಆ ಬಾತ್ರೂಮ್ ತಿಕ್ಕಾಗಿತ್ತು, ನಾನು ಡ್ರಮ್ ತೊಳೆಯೋಕ್ಕಿತ್ತು ಅಂತ ತೊಳಿತಾ ಇದ್ದೆ. ಅಷ್ಟೊತ್ತಿಗೆ ಎದ್ದ ಎಂತ ಮಾಡೋದು ತಂದು ಬಿಟ್ಕೊಂಡು ಅಲ್ಲೇ ಎಲ್ಲ ತೊಳೆದು, ಆಮೇಲೆ ಅಲ್ಲೇ ಹೊರಗಡೆ ಬಿಟ್ಕೊಂಡು ನಾವು ಆಡೋದು, ನಾ ಸ್ನಾನ ಮಾಡೋದು, ಅದು ಇವಾಗ ಎಂಥದಾಗಂತೂ ಹೊರಗಡೆ ಬಂದ್ವಿ. ಹೊರಗಡೆ ಹೋಗಿದ್ದು, ಬಂದು ವಾಕಿಗೆ ಹೋದರು. ಆಮೇಲೆ ಇವತ್ತು ತಿಂಡಿ ಏನು ಮಾಡಿಲ್ಲ, ಬ್ರೆಡ್ ರೋಸ್ಟ್ ಮಾಡಿದ್ವಿ. ಆಮೇಲೆ ಚಪಾತಿ ಇತ್ತು ನೈಟಿಂದು, ಅದನ್ನೇ ಸ್ವಲ್ಪ ಶ್ರೀಕಂಠ ಹಾಕ್ಕೊಂಡು ತಿಂದು ಅಷ್ಟೇ. ಈಗ ನೆಲ ಒರೆಸಾಗಿದೆ, ಇನ್ನೊಂದು ರೌಂಡ್ ಆಮೇಲೆ ಒರೆಸ್ಬೇಕು. ಮನೇಲೆ ಗಲೀಜಾಗ್ತಾ ಇರುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ನನ್ನ ಮಗು ಸ್ನಾನ ಮಾಡ್ಸೋಣ ಅಂತ ಎಣ್ಣೆ ಹಚ್ಚಿಬಿಟ್ಟು ನೀರು ಬಿಸಿಗಿಟ್ಟಿದ್ದೀನಿ. ನನಗೀಗ ಸ್ನಾನ ಮಾಡಿಸ್ಬೇಕು. ಇಲ್ಲಿಬ್ಬರು ಅಪ್ಪ ಮಗ ಕೂತ್ಕೊಂಡು ಆಡ್ತಿದ್ದಾರೆ. ಇವರು ಇವತ್ತು ಆಫೀಸಿಗೆ ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ. ನಾಳೆ ಮನೇಲಿ ಇರೋದನ್ನ ಇವತ್ತಿದ್ದಾರೆ, ನಾಳೆ ಸೂಟಿದೆ ಅನ್ಸುತ್ತೆ. ಅದಕ್ಕೆ ಎಷ್ಟು ತಲೆ ಉಪಯೋಗಿಸ್ತೀನಿ, ಪ್ಯಾಚಪ್ ಮಾಡ್ತಿದ್ದಾರೆ. ಓಕೆ, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್. ನನ್ನ ಮಗ ಸ್ನಾನ ಮಾಡ್ಕೊಂಡು ಅವ್ರ ಅಪ್ಪನ ಜೊತೆ ಮನೆ ಫ್ರೆಂಡ್ ಮನೆಗೆ ಹೋದ ಮೇಲ್ಗಡೆ. ಈಗ ನಾನು ತೊಳೆದಿಟ್ಟ ಬಟ್ಟೆ ಎಲ್ಲ ಒಣಗಿಸ್ಬೇಕು. ಆಮೇಲೆ ನಿನ್ನೆ ತೊಳೆದಾಕಿ ಬಟ್ಟೆನೆಲ್ಲ ಮಡಚಬೇಕು. ಭಾರಿ ಕೆಲಸ ಉಂಟು. ಯಾರಿಗೆ ಹೇಳೋಣ ಏನು ಗೊತ್ತಾ, ನಾನು ಮೊನ್ನೆ ಶಾಪಿಂಗ್ ಹೋದಾಗ ಸ್ಯಾರಿ ತೊಗೊಂಡಿದ್ದೇನೆ. ಸ್ಯಾರಿಗೆ ಈ ಥರ ಶೇಪ್ ಎಲ್ಲ ಪೆಟಿಕೋಟ್ ತೊಗೊಂಡಿದ್ದೆ, ಅಂದರೆ ಅಲ್ಲೇ ಅಂಗಡಿದೆ. ನನ್ನ ಮಗ ನನ್ನ ಸೈಜು ಇಲ್ಲ ಅಂದರೆ ಇಲ್ಲ ಅಂತ ಹೇಳಬೇಕು, ಇದೆ ಅಂದರೆ ಇದೆ ಅಂತ ಹೇಳಬೇಕು. ದೊಡ್ಡ ಸೈಜ್ ಕೊಟ್ಟ, ನನಗಿಂತ ದೊಡ್ಡದು ಒಂದು ಸಾಮಾನ್ಯ ಇಷ್ಟು ದಪ್ಪ ಇರೋ ಹಾಕುವಂಥದ್ದು ಹೇಳಿದ್ರೆ ಇದೇ ಥರ ಒಂದೇ ಸೈಜೇ ಬರೋದು ಅಂತಾರೆ. ಮತ್ತು ನಿನ್ನೆ ವಾಪಸ್ ಕೊಟ್ಟು ಕಳಿಸಿದೆ. ನಾನು ಹೇಳಿದ್ನಲ್ಲ, ಅವತ್ತೇ ಹೇಳಿದೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕು. ಸುಮ್ಮನೆ ಮೋಸ ಮಾಡೋದೆ ಅಂತಕ್ಕಂಥ ಗೊತ್ತಿಲ್ಲ. ದುಡ್ಡಿನ ಆಸೆ ಯಾವ್ದಾರು ಕೊಟ್ಟು ಕಳಿಸಿದೆ. ನಿನ್ನೆನೂ ಅಷ್ಟೇ, ನಮ್ಮ ಮನೆಯವ್ರ ಹತ್ರ ರಿಟರ್ನ್ ಕೊಟ್ಟು ಕಳಿಸಿದೆ. ಒಂದೇ ಒಂದು ಸೈಜ್ ಲೂಸ್ ಕೊಟ್ಟು ಕಳಿಸಿದೆ. ಸುಳ್ಳೆ ಸೈಜು ಕಮ್ಮಿ ಸೈಜು ಅಂತ ಫೋನ್ ಮಾಡಿ ಕೇಳಿದೆ. ಇವ್ರಿಗೆ ಗೊತ್ತಾಗಲಿಲ್ಲ, ಟೇಪ್ ಹಿಡಿದಾರೆ. ಟೇಪ್ ಹಿಡಿದು ತೋರಿಸ್ತಾರೆ, ಇದರಲ್ಲಿ ಟೇಪ್ ಹಿಡಿಯೋಕ್ಕೆ ಬರ್ತದೆ ಸೈಜು ಹೆಂಗೆ ಅಂತ. ನನ್ನ ಮಗ ಬೆಕ್ಕರು, ನನಗೊಂದು ಸಿಟ್ಟು ಬಂದು ನಾನು ಸಗತ್ತು ಶಾಪ್ ಹಾಕಿದ್ದೆ. ನನಗೆ ಇಷ್ಟನೇ ಆಗೋಲ್ಲ. ನನಗೆ ನಾನು ₹100 ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ನಂಗೆ ಚೆನ್ನಾಗಿರ್ಬೇಕು. ಮನಸ್ಸಿಗೆ ಹಿಡಿಸ್ಬೇಕು. ತಗೊಂಡ್ಮೇಲೆ ಅದನ್ನು ಕಿರಿಕಿರಿ ಆಗಬಾರ್ದು ಮನಸ್ಸಿಗೆ. ನನಗೆ ತುಂಬ ಸಿಟ್ಟು ಬಂದಿತ್ತು ಇನ್ಮೇಲೆ. ನಿನ್ನೆ ರಾತ್ರೆಲ್ಲ ಬೈಕೊಂಡಿದ್ದೀನಿ ನಾನು. ಅದೇ ಥರ ₹100 ಜಾಸ್ತಿ ಇಟ್ಕೊಂಡು ತೊಂದರೆ ಇಲ್ಲ. ಚೆನ್ನಾಗಿರೋದು ನಮಗೆ ಬೇಕಾಗುವಂಥ ಸೈಜು ಕೊಡಬೇಕು. ರಿಟರ್ನ್ ತಗೊಳಕ್ಕೆ ಅವನಿಗೆ ಮನಸ್ಸಿಲ್ಲ, ಅದಕ್ಕೆ ಯಾವುದ್ಯಾವುದೋ ಕೊಟ್ಟು ಕಳಿಸ್ತಾ ಇದ್ದಾನೆ. ಇಲ್ಲಿ ಹತ್ತಿರ ಆಗಿದ್ರೆ ಹೋಗಿ ಜಗಳ ಮಾಡ್ತಿದ್ದೆ, ಏನಕ್ಕೂ ದೂರ. ಇವ್ರ ಹತ್ರ ನಿನ್ನೆ ಕೊಟ್ಟು ಕಳಿಸಿದ್ರೆ ಮುಖ ದಪ್ಪ ಮಾಡ್ಕೊಂಡಿದ್ರು, ಮತ್ತು ಇವ್ರು ಇನ್ನೊಂದು ಸರಿ ಕೊಟ್ಟು ಕಳಿಸಿದ್ರೆ ಜಗಳನೇ ಮಾಡ್ತಾರಂತ ಸುಮ್ಮನೆ ಅದೆಲ್ಲ ಇಟ್ಕೊಂಡೆ, ಇನ್ನೇನು ಮಾಡಲಿ ಅಂತ. ನಂಗೆ ಅಂಗಡಿಯವ್ರದ್ದು ಇದ್ದೇ ಒಂದು ಇಷ್ಟ ಆಗಲ್ಲ. ಕೆಲವೊಂದು ಅಂಗಡಿಯಲ್ಲಿ, ಎಲ್ಲರೂ ಅಲ್ಲ, ಈ ಥರ ಕೆಲವೊಬ್ಬರು ಸಿಟ್ಟು ಬರುತ್ತೆ ನನಗೆ. ಇದರಲ್ಲೂ ಬರೆದಿದೆ, ಆದರೆ ಅವನು ಮೋಸ ಮಾಡ್ಯಾನ ನೋಡಿ, ಎಷ್ಟು ಜೋರಿದ್ದಾನೆ ಕಳ್ಳಮ್ಮ. ಈ ಥರ ಆ ಥರ ಅವರು. ಅದನ್ನೇ ಹೇಳೋಣ ಅಂತ ಬಂದೆ. ನನ್ನ ಮಗ ನನ್ನ ಫ್ರೆಂಡ್ ಮನೆಯಿಂದ ಬಂದು ಸೋಜಾ ಮಾಡಿಬಿಟ್ಟ. ಈಗ ನಾವು ಯಾವುದೋ ಮ್ಯಾಕ್ಸ್ ಮೂವಿ ನೋಡೋಣ ಅಂತ ಕರ್ಕೋಗ್ತಿದ್ದಾರೆ ಮೊಬೈಲಲ್ಲಿ. ಹೋಗಿ ಮೂವಿ ನೋಡ್ಕೊಳ್ತೀನಿ, ಆಮೇಲೆ ರಿವ್ಯೂ ಹೇಳ್ತೀನಿ ನನಗೆ ಏನು ಅನಿಸ್ತು. ನಮ್ಮ ಸುದೀಪ್ತ ಫ್ರೆಂಡ್ಸ್, ನಾನು ಸಣ್ಣ ಕೆಟ್ಟೆ ಮಾಡಿದ್ದೆ. ಅವನು ನನ್ನ ಪಾಪ ನೋಡಿದ ಅಲ್ಲೇ ಮಲಗಿಬಿಟ್ಟ. ನನ್ನ ಜೊತೆ ಮಾತಾಡ್ತಾ ಅಂತ ಮಲಗಿದ್ದೆ, ಅಲ್ಲೇ ನಿದ್ದೆ ಮಾಡಿದ್ದಾನೆ. ನಾನು ಮಲಗಿದ್ದೆ, ಅವ್ರ ಅಕ್ಕನವರೆಲ್ಲ ಮಲಗಿದ್ದೆ. ಹಂಗಾಗಿ ಅವನಿಗೂ ನಿದ್ದೆ ಬಂದುಬಿಟ್ಟಿದೆ. ನಾನು ಮೂವಿ ನೋಡಿದೆ, ಮ್ಯಾಕ್ಸ್ ಸೂಪರ್ ಆಗಿತ್ತು. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಬ್ಯೂಟಿಫುಲ್ ವುಮೆನ್ಸ್ಗಳಿಗೆ ವುಮೆನ್ಸ್ ಡೇ ವಿಶಸ್ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಓಕೆ, ವುಮೆನ್ಸ್ ಡೇ ಅಂಗವಾಗಿ ನಮ್ಮ ಮನೆಯಲ್ಲಿ ಇವತ್ತು ನನಗೆ ಐಸ್ ಕ್ರೀಮ್ ಬುಕ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ರಾಜ್ಪುತ್ರನ್. ಓಕೆ ನೋಡಿ,
ನಮ್ಮದು ಅಂತ ಒಂದು ದಿನ ಒಂದು ಆಚರಣೆ ಮಾಡ್ತಿದ್ರಲ್ಲ ಒಂಥರ ಚೆನ್ನಾಗಿದೆ. ಏನು ದಿನ ಆಚರಣೆ ಮಾಡಿದರೆ ಇಂಥದ್ದೆಲ್ಲ ಬರ್ತಾ ಇರುತ್ತೆ ನೋಡಿ. ಯಾವತ್ತು ರೋಸ್ ಡೇ ಬಂದಿತ್ತು, ಇವತ್ತು ಇದಕ್ಕೆ ಬಂದಿದೆ. ಸೊ ಹೆಣ್ಮಕ್ಳಿಗೋಸ್ಕರ ಒಂದು ದಿನ ಅಂತಿದೆ ಅವ್ರಿಗೆ, ಒಳ್ಳೇದಲ್ವ. ಓಕೆ, ಇದು ತಿನ್ಕ ಬರ್ತೀನಿ. ಎಂತ ಬೇಕು ಮಗನೇ ಕೈಗೆ? ಹಿಂಗೆ ಹಿಡಿತೀಯಲ್ಲ, ಎಂತ ಬೇಕು ಮಗನೇ? ಹಿಡಿ ಹಿಡಿ, ಎಂತ ಬೇಕು ಹಿಡಿ, ಕೈ ಹಿಡಿ, ಕೈ ಹಿಡಿ ಹಿಂಗೆ. ಕೊಡ್ತೀನಿ, ಹಿಡಿ, ಕೈ ಹಿಡಿ. ಫ್ರೆಂಡ್ಸ್, ನಮ್ಮ ಮನೇಲಿ ಮಂಚೂರಿಯನ್ ತಗೊಬಂದಿರು, ನಾವು ತಿಂದು. ನನ್ನ ಮಗ ಏನು ಮಾಡ್ತದ ನೋಡಿ, ಅವನು ನೋಡಿ ಬಾಂಡ್ಲಿ ಒಳಗೆ ಹಾಕ್ಕೊಂಡು ಹುರಿತಾ ಇದ್ದ. ಎದುರುಗಡೆ ಮನೆ ಹುಡ್ಕೊಂಡು ತಗೊಂಡೋಗಿ ಕೊಡ ಅಂದರೆ ಅವನು ಕೊಟ್ಟ, ಅವ್ನು ತಗೊಳ್ಲಿಲ್ಲ. ನೀನೇ ತಿನ್ನು ಅಂತ ನಾನು ಬಾಯಿಗೆ ಹಾಕಿ ಬರ್ತಿದ್ದ. ಇದೇ ಥರ ಸಿ ಷಷ್ಠಿ ಬಾಣಲೆಲ್ಲ ಹಾಕಿ ಸಾಮಾನು ಹಾಕೊಂಡು ಕಲಿಸ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿಗ ಮಲ್ಗಕ್ಕೆ ಹೋಗ್ತಾ ಇದ್ವಿ ನೋಡಿ. ನನ್ನ ಮಗ ಹೇಳ್ದಲ್ಲ, ಮಧ್ಯಾಹ್ನದೊಳಗೆ ಒಂದ್ಸತಿ ಮಲ್ಗೇನೆ, ಮಲ್ಗಿದ ಮೇಲೆ ಒಂದ್ಸತಿ ಮಗ. ಅವನಿಗೆ ಆಟ ಆಡೋದು ಮನ್ಸು ಬರ್ತಿದ್ದೆ, ಅವನೇನು ಮಲಗೋ ಥರ ಕಾಣಿಸ್ತಾ ಇಲ್ಲ. ಸೊ ನಾವು ಓಕೆನಾ, ಬಾಯ್, ಗುಡ್ ನೈಟ್. ಬೆಳಿಗ್ಗೆ ಸಿಗ್ತೀವಿ. ನನ್ನ ಮಗ ಬಾಯ್ ಮಾಡ್ತೀನಿ. ಹಾಂ ಇಲ್ವಾ, ಟಾಟಾ, ಬಾಯ್ ಬಾಯ್, ಬಾಯ್, ಗುಡ್ ನೈಟ್.